ರೈತ ಬಂಧುಗಳೇ, ಈ ಕಡೆ ಸ್ವಲ್ಪ ಲಕ್ಷ್ಯ ಬಿಟ್ಟು ಕೇಳಿ. ಕಾರ್ಖಾನೆ ಮಾಲೀಕರು ಏನು ನಮ್ಮ ಈಗಾಗಲೇ ಕಾರ್ಖಾನೆಗಳು ಪ್ರಾರಂಭ ಆಗಿ ಒಳ್ಳೆ ಇವತ್ತು ಇಳುವರಿ ಕೂಡ ಕಾರ್ಖಾನೆಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಮತ್ತು ರಿಕವರಿ ಕೂಡ ಜಾಸ್ತಿ ಬರ್ತಾ ಇದೆ. ಇದೆಲ್ಲ ಆಗಿ ಕಾರ್ಖಾನೆಗೆ ಹೆಚ್ಚಿನ ರಿಕವರಿ ಬಂದಾಗ ಕೂಡ ಈಗೆಲ್ಲ ಕಾರ್ಖಾನೆಯವರು ಇನ್ನ ಕೆಲವು ಕಾರ್ಖಾನೆಗಳು ಬಾಕಿಯನ್ನ ಕೊಡ್ತಾ ಇಲ್ಲ. 14 ದಿವಸನೇ ಕೊಡಬೇಕನ್ನುವಂತ ಕಾನೂನು ಇತ್ತು. ತಾವು ತಿಂಗಳ 1.5 ತಿಂಗಳ 2 ತಿಂಗಳಾದ್ರೆ ಕೆಲವು ಕಾರ್ಖಾನೆಗಳ ಬಾಕಿಯನ್ನು ಕೊಟ್ಟಿಲ್ಲ. ಇವತ್ತ ನಮ್ಮ ಶುಗರ್ ಮಂತ್ರಿ ಶಿವಾನಂದ ಪಾಟೀಲ್ ಸಾಹೇಬ್ರು ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿ ಅವರು ಇರ್ಬೋದು, ಅದೇ ರೀತಿಯಾಗಿ ಶುಗರ್ ಕಮಿಷನರ್ ಇರ್ಬೋದು. ಶುಗರ್ ಕಮಿಷನರ್ ಅವರು ಯಾರು 14 ದಿವಸನಾಗ ಬಾಕಿ ಕೊಟ್ಟಿಲ್ಲ ಅಂತವ್ರ ಮೇಲೆ ಕಾನೂನು ಕ್ರಮ ತಗೊಂಡು 14% ಏನು 15% ಇಂಟ್ರೆಸ್ಟ್ ಆಗಿ ಕೊಡಬೇಕಾಗೈತಿ. ಆ ಹಣವನ್ನು ವಸೂಲಿ ಮಾಡಿ ಕೊಡ್ತಕ್ಕಂಥ ಚಟುವಟಿಕೆಯನ್ನ ಇವತ್ತು ಶುಗರ್ ಕಮಿಷನರ್ ಅವರು ಮಾಡಬೇಕಾಗಿತ್ತು. ಇನ್ನ ಕೂಡ ಆ ಚಟುವಟಿಕೆ ಈಗಾಗಲೇ ಬರೀ ನಾವು ಫೋನ್ ಹಚ್ಚಿ ಮಾತಾಡಿದ್ರೆ ನೋಟಿಸ್ ಕೊಟ್ಟು ಅಂತ ಹೇಳ್ತೀರಿ. ನೋಟಿಸ್ ಕೊಡೋದು ಒಂದೇ ಅಲ್ಲ, ಹಣ ವಸೂಲಿ ಮಾಡಿ ಕೊಡಬೇಕು. ಯಾಕಂದ್ರೆ 12 ತಿಂಗಳು ನಾವು ಕಬ್ಬು ಬೆಳಿಬೇಕಂತಂದ್ರ ಅದಕ್ಕೆ ರಕ್ತ ಬೆವರ ಇಡೀ ಬಂಡವಾಳ ಸಾಲ ಮಾಡಿ ಏನೇನೋ ಮಾಡಿ ಅದಕ್ಕೆ ಹಾಕಿರ್ತು. 12 ತಿಂಗಳು ಮಾತ್ರ 14 ತಿಂಗಳು ಕಾಯ್ಬೇಕು. 14 ದಿವಸನಾಗ ಕೊಡ್ಲೇಬೇಕು. ಯಾರು ಕೊಟ್ಟಿಲ್ಲ ಅದನ್ನ ಈ ಸರ್ಕಾರ ತಕ್ಷಣ ಹಣ ವಸೂಲಿ ಮಾಡುವಂತದ್ದು ಮಾಡಬೇಕು. ಇಲ್ಲ ಅಂದ್ರ ನಾವು ಬೀದಿಗಳು ಹೋರಾಟ ಮಾಡಬೇಕಾಗತ್ತೈತಿ. ಎಲ್ಲಾ ಕಾರ್ಖಾನೆ ಮಾಲೀಕರಿಗೂ ವಿನಂತಿ ಮಾಡ್ತೀವಿ. ಕಾರ್ಖಾನೆ ಮಾಲೀಕರ ತಾವು ಕೂಡ ಮನುಷ್ಯರದಿರಿ, ತಮಗೆಲ್ಲ ಜ್ಞಾನ ಗೊತ್ತೈತೆ. ತಕ್ಷಣ ಬಾಕಿಯನ್ನು ಹಾಕ್ರಿ. ಈಗಾಗಲೇ ಕೆಲವು ಕಾರ್ಖಾನೆಯವರು 3,300ಕ್ಕಿಂತ ಹೆಚ್ಚಿಗೆ ಕೂಡ ಹಾಕತ್ತಾರ. ದಯವಿಟ್ಟು ಯಾರೋ ತಾರತಮ್ಯ ಮಾಡಬೇಡ್ರಿ. 14 ದಿವಸ ತಕ್ಷಣ ಬಿಲ್ ಹಾಕಬೇಕು. ಹಾಕಿದ್ರ 15% ಇಂಟ್ರೆಸ್ಟ್ ಹಾಕಿ ಕೊಡ್ಬೇಕಂತೇಳಿ ಕಾರ್ಖಾನೆ ಮಾಲೀಕರು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ.